ನಮಸ್ಕಾರ ವೀಕ್ಷಕರೇ. ಇನ್ ರಾಯಚೂರು ವತಿಯಿಂದ ಜಾಗೃತಿ ಅಭಿಯಾನ. ನೀರುಳಿಸಿ ಜೀವ ಉಳಿಸಿ. ಪ್ರತಿಯೊಂದು ಜೀವಿಗೂ ನೀರು ಬೇಕು. ಮುಂದಿನ ಪೀಳಿಗೆಗೆ ನೀರನ್ನು ಸಂರಕ್ಷಿಸಿರಿ. ಗಿಡ ನೆಡಿ, ಹಸಿರು ಉಳಿಸಿ, ಉಸಿರು ಉಳಿಸಿ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಮಂತ್ರಾಲಯ ಮತ್ತು ಐಡಿಎಆರ್ಸಿ ಸಂಸ್ಥೆಯ ಅವರ ಸಂಯುಕ್ತ ಆಶ್ರಯದಲ್ಲಿ ಮೆಗಾ ಉಚಿತ ವೈದ್ಯಕೀಯ ಶಿಬಿರ ದಿನಾಂಕ 31-3-2024 ಆಯೋಜಿಸಲಾಗಿದೆ. ಸಂಗಮೇಶ್ ಮಂಗನವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ಸಿನಿಂದ SC/ST ಸಮುದಾಯಗಳಿಗೆ ಅನ್ಯಾಯ. ರವೀಂದ್ರ ಜಾಲ್ದರ್. ಸಂಸದನಾಗಿ ಚುನಾಯಿತಗೊಂಡರೆ ಪಾರ್ಲಿಮೆಂಟ್ನಲ್ಲಿ ಏಮ್ಸ್ಗಾಗಿ ಧ್ವನಿ ಎತ್ತುವೆ. ಏಮ್ಸ್ ಮಂಜೂರು ಮಾಡಿಸುವೆ ನನ್ನ ಮೊದಲ ಗುರಿ. ಜಿ. ಕುಮಾರ್ ನಾಯ್ಕ್. ಸಿಎಂ ಕೇಜ್ರಿವಾಲ್ ಬಿಡುಗಡೆಗೆ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸಲು ಮನವಿ. ನಿಮ್ಮ ಮನೆ ಮಗನಾಗಿ ಸೇವೆ ಮಾಡಲು ಅವಕಾಶ ನೀಡಿ. ಜಿ. ಕುಮಾರ್ ನಾಯ್ಕ್. ವೀರಶೈವ ಸಮಾಜದ ಮುಖಂಡರೊಂದಿಗೆ ಸಭೆ. ಈ ಭಾಗದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿಗೆ ಬದ್ಧ. ಜಿ. ಕುಮಾರ್ ನಾಯ್ಕ್. ವಿವಿಧ ಜಾತಿಯ ಮುಖಂಡರನ್ನು ಭೇಟಿ ಮಾಡಿ ಬೆಂಬಲಿಸುವಂತೆ ಮನವಿ ಮಾಡಿದ ಜಿ. ಕುಮಾರ್ ನಾಯ್ಕ್. ಶ್ರಮ ಸಂಸ್ಕೃತಿ ನಾಶ ಮಾಡುವ ಕಾರ್ಪೊರೇಟ್ ಸಂಸ್ಕೃತಿ ವಿರುದ್ಧ ಹೋರಾಟಕ್ಕೆ ಮುಂದಾಗಿ ಟು ಹಿಂದೆ. ನವೋದಯ ಕಾಲೇಜಿನ ವಿದ್ಯಾರ್ಥಿಗಳ ಮಧ್ಯೆ ಘರ್ಷಣೆ, ಓರ್ವನಿಗೆ ಗಾಯ. ಮತ್ತು ಶ್ರೀಶೈಲ ಪಾದಯಾತ್ರಿ, ಬಾಗಲಕೋಟೆ ಯುವಕ ಸಾವು. ವಾರ್ತೆಗಳ ವಿವರ. ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿಯೇ ದಲಿತರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಅನ್ಯಾಯ ಮಾಡುತ್ತಲೇ ಬಂದಿದೆ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದರ್ ಆರೋಪಿಸಿದರು. ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿಯೇ ದಲಿತರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಅನ್ಯಾಯ ಮಾಡುತ್ತಲೇ ಬಂದಿದೆ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದರ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿ ಮತ್ತು ಪಂಗಡ ವಿಶೇಷ ಅಭಿವೃದ್ಧಿ ಯೋಜನೆ ಎಸ್ಸಿಪಿ ಟಿಎಸ್ಪಿ ಅನುದಾನ ಅನ್ಯ ಕಾರ್ಯಕ್ಕೆ ಬಳಸದಂತೆ ನಿರ್ಬಂಧವಿದ್ದರೂ ಗ್ಯಾರಂಟಿ ಯೋಜನೆಗಳಿಗೆ 25,000 ಕೋಟಿ ರೂಪಾಯಿ ಅನುದಾನ ಬಳಸಿ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ಅದೇ ಸಮುದಾಯಗಳಿಗೆ ಅನುದಾನ ಬಳಸುವುದಾಗಿ ಹೇಳುವ ಸರ್ಕಾರ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡುವಾಗಲೇ ಎಸ್ಸಿಪಿ ಟಿಎಸ್ಪಿ ಅನುದಾನ ಬಳಸುವುದಾಗಿ ಏಕೆ ಹೇಳಲಿಲ್ಲ ಎಂದು ಪ್ರಶ್ನಿಸಿದರು. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ದೇಶದ ಪ್ರಧಾನಿಯನ್ನಾಗಿಸುವ ಕುರಿತು ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಪ್ರಸ್ತಾಪಿಸಿದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ರಾಹುಲ್ ಗಾಂಧಿ ಇವರನ್ನು ಬೆಂಬಲಿಸುವ ಮೂಲಕ ದಲಿತ ವಿರೋಧಿ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರದಲ್ಲಿ ಇದ್ದ ಪರಿಶಿಷ್ಟ ಜಾತಿಗೆ 17 ಹಾಗೂ ಪರಿಶಿಷ್ಟ ಪಂಗಡಕ್ಕೆ 7 ಮೀಸಲಾತಿ ನೀಡಲು ಶಿಫಾರಸು ಮಾಡಿದ್ದರೂ ಕೇಂದ್ರದ ಮೇಲೆ ಒತ್ತಡ ಹಾಕದೆ ಸಿದ್ದರಾಮಯ್ಯ ಸರ್ಕಾರ ಮೀಸಲು ಹೆಚ್ಚಿಸುವುದಾಗಿ ಸುಳ್ಳು ಹೇಳುತ್ತಲಿದ್ದಾರೆ. ಚುನಾವಣೆಗಳಲ್ಲಿ ಪರಿಶಿಷ್ಟ ಜಾತಿ ಜನರಿಗೆ ಟಿಕೆಟ್ ನೀಡದೆ ಅನ್ಯಾಯ ಮಾಡುತ್ತಲೇ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಓಟಿಗಾಗಿ ಮಾತ್ರ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಜನರನ್ನು ಬಳಸಿಕೊಂಡು ಬಂದಿದೆ.
ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು 2 ಬಾರಿ ಸೋಲಿಸಿದಲ್ಲದೆ ಸೋಲಿಸಿದವರಿಗೆ ಪ್ರಶಸ್ತಿ ನೀಡಿರುವುದು ಕಾಂಗ್ರೆಸ್ ಇತಿಹಾಸ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಗಳು ಬಿಜೆಪಿಗೆ ಬೆಂಬಲಿಸಿವೆ. 55% ಎಸ್ಸಿ, 68% ಎಸ್ಟಿ ಸಮುದಾಯ ಜನರು ಬೆಂಬಲಿಸಿದ್ದಾರೆ ಎಂದರು. ದಲಿತರ ಹೆಸರಿನಲ್ಲಿ ಸಮುದಾಯಗಳಿಗೆ ಆಗುತ್ತಿರುವ ಅನ್ಯಾಯ ಅರಿವು ಜನರಲ್ಲಿ ಮೂಡಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ತಿರಸ್ಕರಿಸಿ ಬಿಜೆಪಿ ಬೆಂಬಲಿಸಲಿದ್ದಾರೆ ಎಂದರು. ನಮ್ಮ ಸರ್ಕಾರದ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿದ್ದಾಗ ಯಾವುದೇ ರೀತಿ ದಲಿತ ವಿರೋಧಿ ಆಗಿರಲಿಲ್ಲ. ಆ್ಯಕ್ಚುಲಿ BJP ದಲಿತರ ಬೆನ್ನಿಗೆ ನಿಂತಿದ್ದು ಈಗಾಗಲೇ ನಮ್ಮೆಲ್ಲರ ತಿಳಿದ ವಿಷಯ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಬಂದ ನಂತರ ಕಳೆದ 9 ತಿಂಗಳಿಂದ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡಿದಂಥ ಕೆಲ ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ಸ್ಟಾಪ್ ಮಾಡಿ ಯಾವುದೇ ರೀತಿ ಮುಂದುವರಿಸಲಾಗಿದೆ, ಯಾವುದೇ ಒಂದು ಟೆಂಡರ್ ಪ್ರೋಸೆಸ್ ಆಗಿರುವಂಥವು ನಿಲ್ಲಿಸಿ ಯಾವುದೇ ಡೆವಲಪ್ಮೆಂಟ್ ಆಗಲಾರ್ದಾಗ ಅದನ್ನು ತಡೆ ಹಿಡಿದು ಆದಂಥ ಚಾಲನೆ ಕೊಟ್ಟಂಥ ಕಾಮಗಾರಿಗಳು ಸಹ ತಡೆ ಹಿಡಿದಿದ್ದು ಒಂದು ಇತಿಹಾಸವಾಗಿದೆ ಈ ಸರ್ಕಾರ ಬಂದಾಗ 9 ತಿಂಗಳು. ಅದರ ಜೊತೆಯಲ್ಲಿ ಈಗಾಗಲೇ ನಾವೇ ರಾಯಚೂರಲ್ಲಿ ಕಾಮಗಾರಿ ತಗೊಂಡಂಗೆ ಇಡೀ ರಾಜ್ಯದಲ್ಲಿ SC/PSP ಅನುದಾನದಲ್ಲಿ 25,000 ಕೋಟಿಗಳಷ್ಟು ಅನುದಾನವನ್ನು ದುರ್ಬಳಕೆ ಅಂದರೆ ಫ್ರೀ ಗ್ಯಾರಂಟಿ ಫ್ರೀ ಸಲುವಾಗಿ ಅದನ್ನ ರಿಲೀಸ್ ಮಾಡಿದಂಥ ಅನುದಾನವನ್ನು ವಿಡ್ರಾ ಮಾಡಿಕೊಂಡು ಅದನ್ನು ಫ್ರೀ ಗಿಫ್ಟ್ಗಳಿಗಾಗಿ ಫ್ರೀ ಒಂದು ಕೊಡೋದಕ್ಕೆ ಹಂಚುವುದಕ್ಕಾಗಿ ಅದನ್ನು ಬಳಕೆ ಮಾಡಿದ್ದಾರೆ. ಅದ್ರ ಜೊತೆಗೆ 25,000 ಕೋಟಿಗೆ ಯಾವ ರೀತಿಯಾಗಿ ಮಾಡಿದಂತ ಅದನ್ನು ನಮ್ಮ ವಿದ್ಯಾರ್ಥಿಗಳಿಂದ ಅದನ್ನು ವಿದ್ಯಾರ್ಥಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಹಂತವಾಗಿ ಯಾವ ರೀತಿಯಾಗಿ ಇದು ಮಾಡಿದ್ದಾರೆ ಅದನ್ನ ಪರ್ಟಿಕ್ಯುಲರ್ ತಗೊಂಡು ಆ್ಯಕ್ಚುಲಿ ಏನು ಮಾಡಬೇಕನ್ನೋ ತೀರ್ಮಾನ ನಮ್ಮ ಪಕ್ಷದ ವತಿಯಿಂದ ಮಾಡಬೇಕಂತ ತೀರ್ಮಾನ ಆಗಿದೆ. ಅದ್ರ ಜೊತೆಯಲ್ಲೇ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಕ್ಷ SC/PSP ಅನುದಾನವನ್ನು ಯಾವ ರೀತಿ ಬಳಕೆ ಮಾಡಿದ್ದು, ಅದ್ರ ಜೊತೆಯಲ್ಲೇ ರಿಸರ್ವೇಷನ್ ಬಗ್ಗೆ SC ಹಾಗೂ ST 2%, 4% ಹೆಚ್ಚು ಮಾಡಿದ್ದಾರೆ. ಅದರ ಪರವಾಗಿ ಈಗಾಗಲೇ ಸದಸ್ಯರು ಆಯೋಗದ ವರದಿ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ಮನತಾಯಿ ನೋಡದೆ ದಲಿತರ ಪರವಾಗಿ SC/ST ಜನಾಂಗದ ಪರವಾಗಿ ಭಾರತೀಯ ಜನತಾ ಪಕ್ಷ ಇವತ್ತಿಗೆ ಕಟ್ಟುನಿಟ್ಟಾಗಿ ಏನು ತೀರ್ಮಾನಗಳನ್ನು ಮಾಡಿ ಸರ್ಕಾರದ ಆದೇಶಗಳನ್ನು ತಗೊಂಡು ನಮ್ಮ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಅದನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರು ಯಾವ ರೀತಿ ಅವರು ನಮ್ಮ ಸದಾಶಿವ ರಿಸರ್ವೇಷನ್ ಬಗ್ಗೆ ಇಂಟರ್ನಲ್ ABC ರಿಸರ್ವೇಷನ್ ವರ್ಗೀಕರಣ ಬಗ್ಗೆ ಶಿಫಾರಸು ಮಾಡಿದರೆ ಅದನ್ನು ಒಳಗೊಂಡಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಓಪನ್ ಆಗಿ ಲೈವ್ ಟೆಲಿಕಾಸ್ಟ್ ಆಗಿ ಒಂದು ಇವತ್ತಿನ ದಿನ ಹಿಯರಿಂಗ್ ಆಯಿತು. ಇತಿಹಾಸ ಇದೆ, ಯಾವುದೇ ರೀತಿ ಇತಿಹಾಸದಲ್ಲಿ ನಮ್ಮ SC/ST ಜನಾಂಗದ ಬಗ್ಗೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಡಿಟೇಲ್ ಆಗಿ ಲೈವ್ ಟೆಲಿಕಾಸ್ಟ್ ಮುಖಾಂತರ ಏನು ಹಿಯರಿಂಗ್ ಮಾಡಿದ್ರು. ಇದು ಈಗಾಗಲೇ ಅದನ್ನ ಪೋಷಣೆ ಮಾಡಿ ಆರ್ಡರ್ ಸಲ್ಲಿಸಿದ್ದಾರೆ. ಯಾವಾಗ ಏನಾಗುತ್ತೆ ಯಾವಾಗ ಆರ್ಡರ್ ಗೊತ್ತಿಲ್ಲ. ಆದರೆ ಆ ಒಂದು ಹಿಯರಿಂಗ್ ಆದಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿ ಅವರು ಪರ ವಿರೋಧ ಏನು ಒಂದು ಮಾಡಿದ್ದಾರೆ ಅದು ಶ್ರೇಯಸ್ಸು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಬಯಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ರಿಸರ್ವೇಷನ್ ಬಗ್ಗೆ ಯಾವ ರೀತಿ ಯಡಿಯೂರಪ್ಪ ಸರ್ಕಾರ ಆಗಿರ್ಬೋದು ಅದಕ್ಕೆ ಅನುದಾನ ಕೊಟ್ಟು ವರದಿಯನ್ನು ತೋರಿಸ್ಕೊಂಡು ಅದನ್ನು ಮತ್ತೆ ಮಾಧುಸ್ವಾಮಿಯವರ ವರದಿ ಬಗ್ಗೆ ಪರಿಶೀಲನೆ ಮಾಡಿ ಒಂದು ಕಮಿಟಿ ಮಾಡಿ ಅದನ್ನ ರಿಸರ್ವೇಷನ್ SC/SC ಮತ್ತೆ ಹೆಚ್ಚು ರಿಸರ್ವೇಷನ್ ಮಾಡಿ ಕಳಿಸಿದ ಒಂದು ಶಿಫಾರಸು ಮೇರೆಗೆ ಇವತ್ತಿನ ದಿನ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿದೆ. ಅದ್ರ ಜೊತೆಗೆ ಈಗಾಗಲೇ ನಾವು ನೋಡಿದಂಥ ವಿಷಯದಲ್ಲಿ ಅಂಬೇಡ್ಕರ್ ಅವರ ಸಮಾಜವಾಗಿ ಅಂಬೇಡ್ಕರ್ ಅವರ ಒಂದು ಯಾವುದೇ ರೀತಿ ಲ್ಯಾಂಡ್ ಅನ್ನು ಕೊಡದೆ ಅವ್ರ ಬಂದಿಲ್ಲ ಮುಂಬೈಗೆ ಹೋಗುವಂತ ಪರಿಸ್ಥಿತಿಯಲ್ಲಿ ಮಾಡಿದ್ರು. ಅದು ಬಹಳ ಹೀನವಾಗಿರುವಂತ ಇದು. ಅದ್ರ ಜೊತೆಗೆ ಅವ್ರನ್ನ ಸೋಲಿಸಿದಂತ ವ್ಯಕ್ತಿಗಳು ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಪದ್ಮಭೂಷಣ ಪ್ರಶಸ್ತಿಗಳನ್ನು ವಿತರಣೆ ಹಂಚಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಹಿಂಗಾಗಿ ಇವತ್ತಿನ ದಿನ ನಾವು ಯಾವುದೇ ರೀತಿ BJP ದಲಿತರ ಪರವಾಗಿ ನಿಂತಿದೆ, ದಲಿತರ ಸಲುವಾಗಿ ನಿಂತಿದೆ. ಹೀಗಾಗಿ ಇದನ್ನ ಬರೋ ದಿನಗಳಲ್ಲಿ 25,000 ಕೋಟಿ ಬಳಕೆಯನ್ನು ಮಾಡಿದರೆ ಅದರ ವಿಷಯ ಯಾವ ರೀತಿ ಆಗಿದೆ ಅನ್ನೋದು ನೋಡಿಕೊಂಡು ಅದನ್ನು ಇಮಿಡಿಯೇಟ್ ಆಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಂತ ನಮ್ಮ ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿದೆ ಅಂತ
ತಮ್ಮನ್ನು ಕೇಳಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಾಧ್ಯಮ ವಕ್ತಾರ ಗಿರೀಶ್ ಕನಕವೀಡು, ಕೆಎಂ ಪಾಟೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಪಿ ಯಲ್ಲಪ್ಪ, ನಗರ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರು, ಬಂಡೇಶ್ ವಲ್ಕಮ್ ದಿನ್ನಿ, ಮಲ್ಲಿಕಾರ್ಜುನ ಅಳ್ಳೂರು ಉಪಸ್ಥಿತರಿದ್ದರು. ಸಂಸದನಾಗಿ ಚುನಾಯಿತಗೊಂಡರೆ ಪಾರ್ಲಿಮೆಂಟ್ನಲ್ಲಿ ಏಮ್ಸ್ಗಾಗಿ ಧ್ವನಿ ಎತ್ತುವೆ. ಏಮ್ಸ್ ಮಂಜೂರು ಮಾಡಿಸುವುದೇ ನನ್ನ ಮೊದಲ ಗುರಿ ಎಂದು ಜಿ ಕುಮಾರ್ ನಾಯಕ್ ಹೇಳಿದರು. ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ 689ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ನಡೆದ ಧರಣಿ ಸತ್ಯಾಗ್ರಹಕ್ಕೆ ರಾಯಚೂರು ಪಾರ್ಲಿಮೆಂಟ್ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಮತ್ತು ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಆಗಮಿಸಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಮತಯಾಚನೆ ಮಾಡಿದರು. ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾತನಾಡಿದ ಅಭ್ಯರ್ಥಿ ಜಿ ಕುಮಾರ್ ನಾಯಕ್, ನಾನು ಸಂಸದನಾಗಿ ಚುನಾಯಿತಗೊಂಡರೆ ಆಡಳಿತಾತ್ಮಕ ಅನುಭವದ ಜೊತೆಗೆ ರಾಜಕೀಯ ಇಚ್ಛಾಶಕ್ತಿಯೊಂದಿಗೆ ಈ ಭಾಗದ ಬಹು ಪ್ರಮುಖ ಬೇಡಿಕೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ರಾಯಚೂರಿನಲ್ಲಿ ಸ್ಥಾಪಿಸುವುದೇ ನನ್ನ ಮೊಟ್ಟ ಮೊದಲ ಗುರಿ. ಅದಕ್ಕಾಗಿ ಸಂಸತ್ತಿನಲ್ಲಿ ಧ್ವನಿ ಎತ್ತುವೆ. ಮಹತ್ವಾಕಾಂಕ್ಷಿ ಜಿಲ್ಲೆ ವಿಶೇಷ ಸ್ಥಾನಮಾನ ಒಳಪಟ್ಟ ಐಐಟಿ ವಂಚಿತಗೊಂಡ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ಹಿಂದುಳಿದ ರೋಗಪೀಡಿತ ರಾಯಚೂರಿನಲ್ಲಿಯೇ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪನೆ ಮಾಡಲೇಬೇಕೆಂದು ಕೇಂದ್ರ ಸರ್ಕಾರದ ಮೇಲೆ ತೀವ್ರ ಒತ್ತಡವನ್ನು ಹಾಕುತ್ತೇನೆ. ಏಮ್ಸ್ ಸ್ಥಾಪನೆ ಆಗುವವರೆಗೂ ಸಂಸತ್ತಿನಲ್ಲಿ ಹೋರಾಡುತ್ತೇನೆ ಮತ್ತು ಸುದೀರ್ಘವಾಗಿ ನಡೆಯುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತದೆ ಎಂದರು. ನನಗೆ 1999ರಿಂದ 2002 ಇಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು ಅಂತ ಹೇಳಿ ಗೊತ್ತಿದೆ. ಆ ಸಂದರ್ಭದಲ್ಲೂ ಕೂಡ ಪ್ರಾದೇಶಿಕ ಅಸಮತೋಲನೆ ಅನ್ನುವಂಥ ವಿಷಯವನ್ನು ನಮಗೆ ಬಹಳ ಗಂಭೀರವಾಗಿ ಕಾಡ್ತಾ ಇತ್ತು. ಆ ಕಾಡುವಂಥ ಸಂದರ್ಭದಲ್ಲಿ ಇಂತಿಂಥ ಕೆಲಸ ಮಾಡಬಹುದು ಅಂತ ಹೇಳಿ ನಾವು ಆಂತರಿಕವಾಗಿ ನಮಗೆ ನೇರವಾಗಿ ಅಂದರೆ ನಮ್ಮ ರಾಯಚೂರಿನ ಶಾಸಕರುಗಳು, ಮಂತ್ರಿಗಳು, ಎಂಪಿಗಳು ಇವರ ಜೊತೆ ನಾವು ಸಂಪರ್ಕ ಮಾಡಿಕೊಂಡು ಇಲ್ಲೇ ನಮ್ಮ ಕೈಲಾದಷ್ಟು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಬೋಸರಾಜರು HKDBಯ ಅಧ್ಯಕ್ಷರಾಗಿದ್ದರು ಮತ್ತು MP ಅವರು ಶ್ರೀಯುತ ವೆಂಕಟೇಶ್ ನಾಯ್ಕ ಅವರಿದ್ದರು. ಅವರೆಲ್ಲರ ಸಹಕಾರದೊಂದಿಗೆ ಪ್ರಾದೇಶಿಕ ಅಸಮತೋಲನೆಯನ್ನ ವಿದ್ಯಾ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಆದಾಯದ ಕ್ಷೇತ್ರದಲ್ಲಿ ನಾವು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದನ್ನ ಅವ್ರ ಜೊತೆ ವಿಶ್ಲೇಷಣಾತ್ಮಕವಾಗಿ ಚರ್ಚೆ ಮಾಡಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ ಇವತ್ತು ದಿವಸ ಕೇಳಿದ್ರೆ, ಒಂದು ದಿವಸ ಕಂಪ್ಲೀಟ್ ಆಗಿ ಆಲ್ ದಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಸ್ಯಾಟ್ ಟುಗೆದರ್ ಅಂಡ್ ಕಂಡಕ್ಟೆಡ್ ಎ ವರ್ಕ್ಶಾಪ್. ಇದೇ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಸಾಹೇಬರಿಗೆ ಬಹುಶಃ ನೆನಪಿದೆಯಿಲ್ಲ, ಅವರು ಅದರಲ್ಲಿ ಮುಂಚೂಣಿಯನ್ನು ವಹಿಸ್ಕೊಂಡಿದ್ದರು. ಒಂದು ದಿನ ಬೆಳಗ್ಗೆ 10 ಗಂಟೆಯಿಂದ 5:15ವರೆಗೂ ಕಂಪ್ಲೀಟ್ ಒಳ್ಳೆ ಆಫೀಸರ್ಗಳಲ್ಲ, ಸ್ಟೂಡೆಂಟ್ಗಳ ತರ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳ ತರ ಕೂತ್ಕೊಂಡು ಯಾವ ರೀತಿ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯಲ್ಲಿ ಅಸಮತೋಲನ ಇದೆ, ನಮ್ಮ ರ್ಯಾಂಕಿಂಗ್ ಯಾಕೆ ಇಷ್ಟು ಕೆಳಗಿದೆ. 28 ಜಿಲ್ಲೆಗಳಾಗಿದ್ವು ಅವಾಗ, 25 28 ಆಯ್ತು. 28ರಲ್ಲಿ ರಾಯಚೂರು ಕೊನೆಯ ಜಿಲ್ಲೆಯಾಗಿ ಹೊರಹೊಮ್ಮಿದ್ದದು. ಅದಕ್ಕೆ ಕಾರಣ ಏನು ಅನ್ನೋದನ್ನ ಬಹಳ ವಿಶ್ಲೇಷಣೆ ಮಾಡಿ ಏನೇನಾಗಬೇಕು ಅನ್ನೋದನ್ನು ಕೂಡ ಅವರು 1, 2, 3 ಪಾಯಿಂಟ್ಸ್ ಹಾಕೊಂಡು ಕಾರ್ಯರೂಪಕ್ಕೆ ತರಕ್ಕೆ ಪ್ರಯತ್ನ ಮಾಡಿದ್ರು. ಅದರ ಫಲಶ್ರುತಿಯಾಗಿ ನೀವು ನೋಡ್ತಿರ್ಬೋದು, ಅದೊಂದು ಲೈಬ್ರರಿ, ಇನ್ನೊಂದು ಹಾಸ್ಪಿಟಲ್, ಇವೆಲ್ಲ ಬರುವಂತಹ ಒಂದು ಪ್ರಸಂಗ ನಮ್ಮ ಈ ಒಂದು ರಾಯಚೂರಿಗೆ ಒದಗಿ ಬಂದಿತ್ತು. ಆ ಸಂದರ್ಭದಲ್ಲಿ HKDB ಅಧ್ಯಕ್ಷರಾಗಿದ್ದ ಸನ್ಮಾನ್ಯ ಬೋಸರಾಜರವರು ಮತ್ತು MP ಅವರು ಸೇರಿ ತತ್ಕ್ಷಣವೇ ಆಗಬೇಕಾಗಿದ್ದಂತಹ 500 ಕೊಠಡಿಗಳನ್ನು ನಾವೇ ಸ್ವಂತ ಇಲ್ಲಿಯ ಲೋಕಲ್ ರಿಸೋರ್ಸ್ ಇಂದ ತೆಗೆದುಕೊಂಡಿದ್ದಂಥದ್ದು ನನಗೆ ಇನ್ನೂ ಅಚ್ಚಳಿದೆ, ನೆನಪಿದೆ. ಇದು ಒಂದು ರೀತಿಯ ಆಶ್ಚರ್ಯವನ್ನ ಎಲ್ಲಾ ಕಡೆ ರಾಜ್ಯಾದ್ಯಂತ ಉಂಟು ಮಾಡಿತ್ತು. ಈ ಶಿಕ್ಷಣ ಇಲಾಖೆಯ ಆಯುಕ್ತರು, ಸಚಿವರು ಮತ್ತು ಈ ಸೆಕ್ರೆಟರಿಗಳು ರಾಯಚೂರಿನಲ್ಲಿ ನಡೆದಂತಹ ಈ ಒಂದು ರೀತಿಯ ಲೋಕಲ್ ಕ್ರಾಂತಿಯನ್ನು ಅವರು ನಿಜವಾಗಿ ಬಹಳ ಸಂತೋಷದಿಂದ ನೋಡಿದರು. ಸಚಿವರಾದ ಎನ್ಎಸ್ ಬೋಸರಾಜ್ ಮಾತನಾಡಿ, ಈಗಾಗಲೇ ನಮಗೆ ಬರಬೇಕಾಗಿದ್ದ ಐಐಟಿಯನ್ನು ಕಳೆದುಕೊಂಡಿದ್ದೇವೆ. ಧಾರವಾಡದ ಪ್ರಬಲ ರಾಜಕೀಯ ಕುತಂತ್ರಗಳಿಂದ ನಮ್ಮ ಕೈತಪ್ಪಿ ಹೋಗಿದೆ. ಈಗ ನಾವು ಎಚ್ಚೆತ್ತುಕೊಂಡಿದ್ದೇವೆ. ಅದಕ್ಕೆ ಪರ್ಯಾಯವಾಗಿ ನಮಗೆ ಏಮ್ಸ್ ಬೇಕೇ ಬೇಕು.
ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು 2 ಸಲ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಪತ್ರವನ್ನು ಕಳುಹಿಸಿರುತ್ತಾರೆ. ಆದರೆ ಇದುವರೆಗೂ ಸೂಕ್ತ ಸ್ಪಂದನೆ ದೊರೆತಿಲ್ಲ. ಏಮ್ಸ್ ಮಂಜೂರಾಗುವವರೆಗೂ ನಮ್ಮ ಪಕ್ಷದ ಸಂಪೂರ್ಣ ಬೆಂಬಲ ಏಮ್ಸ್ ಹೋರಾಟ ಸಮಿತಿಗೆ ಇರುತ್ತದೆ ಎಂದು ಹೇಳಿದರು. ಅನೇಕ ಹೋರಾಟಗಳು ನಡೀತಿರ್ತಾರೆ. ಅದು ತಾತ್ಕಾಲಿಕ ಒಂದು ದಿವಸ ಹೇಳಿದೆ. ಇವತ್ತು ನಮ್ಮದು ಕೇಂದ್ರ ಸರ್ಕಾರ ವಿರುದ್ಧ ನಮ್ಮದು ಒಂದು ವಿರುದ್ಧವಾಗಿ ಒಂದು ಸ್ಟ್ರೈಕ್ ಮಾಡಬೇಕಂತ ಹೇಳಿ ಹೇಳಿದ್ರು. ಅದು ಒಂದು ತಾಸು ಮಾಡ್ತೀವಿ ಹೇಳಿದ್ರು. ಆದರೆ ಒಂದು ಭಾಗಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಸಂಘಟನಾಭೂತವಾಗಿ ಸತತವಾಗಿ 689 ದಿವಸ ಈ ರೀತಿ ನಡೆದಿರ್ತಕ್ಕಂಥದ್ದು ನಾನಂತೂ ಎಲ್ಲಿ ನೋಡಲಿಲ್ಲ. ರಾಜ್ಯದಲ್ಲಿ ಅನೇಕ IIT ಬಿಡಿಸೋದು ನಾವು ಮಾಡಿದ್ವಿ. ಕೆಲವು ದಿವಸ ಮಾಡಿದ್ವಿ, ಬಿಟ್ವಿ. ಬೆಂಗಳೂರಿನಲ್ಲಿ ಮಾಡಿದ್ವಿ, ಸ್ವತಂತ್ರ ಇದರಲ್ಲಿ ಖರ್ಗೆ ಅವರು ಎಲ್ಲ ತಂದೆಗಳು ಮಾತಾಡಿದ್ವಿ. ಮತ್ತು ದಿಲ್ಲಿಗೆ ಹೋಗಿ ಪ್ರಯತ್ನ ಮಾಡಿದ್ವಿ. ನಾವೆಲ್ಲ ಹೋಗಿ ಎಲ್ಲ ಪಕ್ಷದ ನಾಯಕರು ಕರ್ಕೊಂಡು ಬಂದಿದ್ವಿ. ಆದರೆ ನಮಗೆ ಅವ್ರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಪ್ರಭಾವಶಾಲಿಗಳು ಇಲ್ಲಿ ಹೋಗಿ ಇವತ್ತು ನಂಜಣ್ಣಪ್ಪ ಅವ್ರದ್ದು ಯಾವಾಗ ಆಗಿದೆ. ಅವರು ಜಿಲ್ಲಾಧಿಕಾರಿಗಳಾಗಿ ತಂದಾಗ ನಾನು ತಗೊಂಡಾಗಿ MLA ಆಗಿ HKDP ಚೇರ್ಮನ್ ಇದ್ದಾಗ SM ಕೃಷ್ಣ ಅವರಿಗೆ ನಾವೆಲ್ಲರೂ ಒತ್ತಾಯ ಮಾಡಿದ್ವಿ. ಕೂಗುವವರಿಗೆ ಈ ಹಿಂದುಳಿದ ಪ್ರದೇಶ ಈ ರೀತಿ ಉಳಿತಾ ಇದೆ. ಆಗ ಅವರು ನಂಜಣ್ಣಪ್ಪನವ್ರನ್ನು ಅದಕ್ಕೆ ಅಧ್ಯಕ್ಷರು ಮಾಡಿ ಕಮಿಟಿ ಮಾಡಿ ಅವರು ನಂಜಣ್ಣಪ್ಪ ಅವರಿಗೆ ಕೊಡಲಿಕ್ಕೆ ಅವರಿಗೆ ಸಮಯ ಕೊಟ್ಟು ನೇಮಕ ಮಾಡಿದ್ವಿ. ಕಾಂಗ್ರೆಸ್ ಸರ್ಕಾರ SM ಕೃಷ್ಣ ಅವರ ನೇತೃತ್ವದ ಸರ್ಕಾರದಲ್ಲಿ 2009 ಮಾಡಿರ್ತಕ್ಕಂಥ ಆ ಸಂದರ್ಭದಲ್ಲಿ ಈ ಭಾಗಕ್ಕೆಲ್ಲ ಅವ್ರು ನಂಜಣ್ಣಪ್ಪ ಕರ್ಕೊಂಡ್ಬಂದು ನಾನು ಅನೇಕ 6 ಜಿಲ್ಲೆಯಲ್ಲಿ ಅವ್ರ ಜೊತೆಯಲ್ಲಿ ತಿರುಗಾಡಿದೆ. ಒಂದು ವಾರದ ಕಾಲ ಇಲ್ಲಿರ್ತಕ್ಕಂಥ ಸ್ಥಿತಿಗತಿಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಕ್ವಾಲಿಟೇಟಿವ್ ವರ್ಕ್ಸ್ ನಡೀತಾ ಇಲ್ಲ. ಅನೇಕ ಸಮುದಾಯಗಳನ್ನು ಕಟ್ಟಿ ಅದ್ರ ಮೇಲೆ ಹುಲ್ಲು ಬೆಳೀತಾ ಇದೆ, ಭಾಗ ಕಿತ್ಕೊಂಡು ಹೋದ್ರೆ ಇವೆಲ್ಲ ನಾವು ಫೋಟೋಗಳು ತರಿಸಿ ಅವ್ರು ತೋರಿಸಿ ಇದು ಪರ್ಮನೆಂಟ್ ಆಗಿ ಮೂಲಭೂತ ಸೌಲಭ್ಯಗಳು ಕೊಟ್ಟರೆ ಮಾತ್ರ ಈ ಏರಿಯಾ ಅಭಿವೃದ್ಧಿ ಆಗ್ತದೆ ಅಂತ ಮಾತುಗಳು ನಾವು ಹೇಳ್ತಾ ಇದ್ವಿ. ಅವ್ರು ಬಹಳ ಬುದ್ಧಿವಂತರು, ವಿಜ್ಞಾನವಂತರು. ಅವರೆಲ್ಲ ನಾವು ಮಾಡ್ಕೊಂಡು ರಿಪೋರ್ಟ್ ಕೊಟ್ಟರು. ಮುಂದುವರೆದು ಇವತ್ತು ಅವ್ರು ಹೇಳುವಂತೆ ಅನೇಕ ರೀತಿಯಾದ 114 ತಾಲೂಕುಗಳು ಇಡೀ ರಾಜ್ಯದಲ್ಲಿ ಯಾವಾಗ ಅಂತೇಳಿ ಯಾವ ಅತ್ಯಂತ ಹಿಂದುಳಿದಿದ್ವು ಮತ್ತು ಅಂತ ಹೇಳಿ ಅವ್ರು ಗುರುತಿಸಿದ್ದಾರೆ. ಅದರ ಪ್ರಕಾರ ಸರ್ಕಾರ ಈಗ ಸಾವಿರಾರು ಕೋಟಿ ಅದನ್ನು ಸಹಿತ SM ಕೃಷ್ಣ ಸರ್ಕಾರದಾಗ ಅದು ಪ್ರಾರಂಭ ಆಗಿತ್ತು, ಮುಂದುವರಿತೆ. ಸೊ ಈ ದೇಶದಲ್ಲಿ ಒಟ್ಟಾರೆ ಆಗಿರ್ತಕ್ಕಂಥದ್ದು ಯಾವ ರೀತಿ ಅನ್ಯಾಯ ಆಗಿದೆ, ಯಾವ ರೀತಿಯಾಗಿ 2021ರಲ್ಲಿ ಘೋಷಣೆ ಮಾಡಿದ್ವಿ ಕರ್ನಾಟಕಕ್ಕೆ ಏರಿಸ್ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ. ಅದು ಬರಬೇಕಾದ್ರೆ ರಾಜ್ಯ ಸರ್ಕಾರ ಸಹಿತ ಅವರು ಪ್ರದೇಶಗಳು ಗುರುತಿಸಿ ಮಾಡ್ತಾರೆ. ಹಾಗಾಗಿ ಏನು ಸ್ನೇಹಿತರು ಹೇಳಿದಂಥ ರೀತಿಯಲ್ಲಿ ತಮ್ಮೆಲ್ಲ ಹೋರಾಟ ಸಮಿತಿಯಿಂದ ಮಾಹಿತಿ ಜೊತೆಯಲ್ಲಿ ನಾವು ಸಹಿತ ನಮ್ಮ ನಾಯಕರನ್ನು ಭೇಟಿಯಾಗಿ ಮಾತಾಡಿ ಗುಲ್ಬರ್ಗದಲ್ಲಿ ಮೀಟಿಂಗ್ ಆಗುವಂಥ ಸಂದರ್ಭದಲ್ಲಿ ಮ್ಯಾನಿಫೆಸ್ಟೋನಲ್ಲಿ ಸೇರಿಸಲೇಬೇಕು. ಅದು ಓನ್ಲಿ ರಾಯಚೂರು ಅದನ್ನೇ ಬರೀಬೇಕು, ಬೇರೆ ಯಾವುದೇ ಜಿಲ್ಲೆಗೆ ಅವಕಾಶ ಕೊಡಬಾರ್ದು ಅಂತೇಳಿ ರಾತ್ರಿ 12 ಗಂಟೆ ಕೂತ್ಕೊಂಡು ನಾವು ರಾಯಚೂರಿರ್ತಕ್ಕಂಥ ಶಾಸ್ತ್ರ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿ ಬಸವರಾಜ ರೆಡ್ಡಿ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಬಸವರಾಜ ಹತ್ನೂರು, ಕೆ ಪ್ರಹ್ಲಾದ್ ನ್ಯಾಯವಾದಿಗಳು ಮತ್ತು ಹಲವಾರು ಪ್ರಮುಖ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಏಮ್ಸ್ ಹೋರಾಟ ಸಮಿತಿಯ ಡಾ ಬಸವರಾಜ್ ಕಳಸ್, ಅಶೋಕ್ ಕುಮಾರ್ ಜೈನ್, ಕಾಮರಾಜ್ ಪಾಟೀಲ್, ಜಾನ್ ವೇಸ್ಲಿ, MR ಭೇರಿ, ಡಾ ಶಾರದಾ ಹುಲಿನಾಯಕ್, ಎಸ್ ತಿಮ್ಮಾರೆಡ್ಡಿ, ಎನ್ ಮಹಾವೀರ್, ಉದಯ್ ಕುಮಾರ್, ಪ್ರಭುನಾಯಕ್, ಅಮರೇಗೌಡ ಪಾಟೀಲ್, ವೆಂಕಯ್ಯ ಶೆಟ್ಟಿ ಹೊಸಪೇಟೆ, ಜಶವಂತರಾವ್ ಕಲ್ಯಾಣಕಾರಿ, ಚಾಂದ್ ಪಾಷಾ ಹನುಮಾಪುರ್, ವೆಂಕಟರೆಡ್ಡಿ ದಿಲ್ಲಿ, ಪರಶುರಾಮ್, ಬಿ ಶ್ಯಾಮ್, ವೀರೇಶ್, ಬಾಬು, ವೀರಭದ್ರಯ್ಯ ಸ್ವಾಮಿ, ರಮೇಶ್ ರಾವ್ ಕಲ್ಲೂರ್ಕರ್, ವೀರಭದ್ರಪ್ಪ ಅಂಬರ್ಪೇಟೆ, ಮುನಿನಾ ಬೇಗಂ, ಅನಿತಾ ಮಂತ್ರಿ ನವಲ್ಕಲ್, ನರಸಪ್ಪ ಬಾಡಿಯಾರ್, ಚಂದ್ರಶೇಖರ್ ಭಂಡಾರಿ, ಪ್ರಸನ್ನ ಆಲಂಪಲ್ಲಿ, ಕೆ ಹನುಮಂತು, SS ಬಿರಾದರ್, ದಸ್ತಗಿರಿ ಸಾಬ್ ಕಾಕರ್ಗಲ್, ಮಹದೇವಪ್ಪ, ಚಂದ್ರಕಾಂತ್, ಅಬ್ದುಲ್ ಹಮೀದ್, ಕಾಶಿನಾಥ್, ನೂರಾರು EPS ಹೋರಾಟಗಾರರು ಮತ್ತು SKES ಪ್ಯಾರಾಮೆಡಿಕಲ್ ಕಾಲೇಜಿನ ಬಾಬುರಾವ್ ಶೇಗುಣಸಿ ಮತ್ತು ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧಿಸಿದ್ದು, ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸಿಕೊಡಬೇಕು ಎಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮನವಿ ಸಲ್ಲಿಸಿದರು. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧಿಸಿದ್ದು, ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸಿಕೊಡಬೇಕು ಎಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮನವಿ ಸಲ್ಲಿಸಿದರು. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿರುವುದು ಪ್ರಜಾಪ್ರಭುತ್ವದ ಮತ್ತು ಸಂವಿಧಾನ ವಿರೋಧಿ ನಡೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭವಿಷ್ಯದಲ್ಲಿ ಎದುರಾಳಿಯಾಗಬಹುದಾದ ರಾಜಕೀಯ ಪಕ್ಷಗಳನ್ನು ಹಾಗೂ ನಾಯಕರನ್ನು
ಕುತಂತ್ರದಿಂದ ಹತ್ತಿಕ್ಕುತ್ತಿದ್ದು ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದಾರೆ. ಜಾರಿ ನಿರ್ದೇಶನಾಲಯ, ಸಿಬಿಐ, ತೆರಿಗೆ ಇಲಾಖೆ ಸೇರಿದಂತೆ ಎಲ್ಲ ಸ್ವತಂತ್ರ ತನಿಖಾ ಸಂಸ್ಥೆಗಳನ್ನು ತನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವಂತೆ ಮಾಡಿಕೊಂಡಿದ್ದಾರೆ ಎಂದು ದೂರಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಆಯೋಗಕ್ಕೂ ಮೂಗುದಾರ ತೂಡಿಸಿ ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾರೆ. ಇದು ಅತ್ಯಂತ ಕಳವಳಕಾರಿ ವಿಚಾರವಾಗಿದೆ. ಅಬಕಾರಿ ನೀತಿ ಹಗರಣದಲ್ಲಿ ಎಎಪಿ ಮುಖಂಡರು ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿ ನಿರಂತರವಾಗಿ ಮೋದಿ ಸರ್ಕಾರ ಕಿರುಕುಳ ನೀಡುತ್ತಿದೆ. ಅದರ ಭಾಗವಾಗಿ ಈಗಾಗಲೇ ಸತ್ಯೇಂದ್ರ ಜೈನ್, ಮುನೀಶ್ ಸಿಸೋಡಿಯಾ ಹಾಗೂ ಸಂಜಯ್ ಸಿಂಗ್ ಅವರನ್ನು ಈಗಾಗಲೇ ಬಂಧಿಸಿದ್ದನ್ನು ಖಂಡಿಸಿದರು. ಆಮ್ ಆದ್ಮಿ ಪಕ್ಷದ ನಾಯಕರು ಸತ್ಯದ ಪರವಾಗಿ ದೃಢವಾಗಿ ನಿಂತರು. ಬಿಜೆಪಿಯ ಭಾಗವಾಗಲು ಒಪ್ಪಲಿಲ್ಲ. ಕೊನೆಯ ಅಸ್ತ್ರ ಎಂಬಂತೆ ಲೋಕಸಭೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂತೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಲಾಗಿದೆ. ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ವರ್ಷಗಳಲ್ಲಿ ಸುಮಾರು 800 ಅಧಿಕಾರಿಗಳು ನಿರಂತರವಾಗಿ ತನಿಖೆ ನಡೆಸಿದ್ದಾರೆ. 250ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ ನಡೆಸಿದ್ದಾರೆ. ಆದರೆ ಇದುವರೆಗೂ ಅವರಿಗೆ ₹1 ಅಕ್ರಮ ಹಣ ಸಾಬೀತುಪಡಿಸಲು ಸಾಧ್ಯವಾಗಿಲ್ಲ. ಆದರೂ ದೆಹಲಿ ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಆರೋಗ್ಯ ಸಚಿವರನ್ನು ಬಂಧಿಸಲಾಗಿದೆ. ಇದು ದೆಹಲಿ ಸರ್ಕಾರವನ್ನು ಕಟ್ಟಿ ಹಾಕುವ ಕುತಂತ್ರ ನಡೆಸಿದೆ ಎಂದು ಆರೋಪಿಸಿದರು. ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಶರತ್ ಚಂದ್ರ ರೆಡ್ಡಿ ಅವರು ಚುನಾವಣಾ ಬಾಂಡ್ ಮೂಲಕ ₹58 ಕೋಟಿ ಬಿಜೆಪಿಗೆ ಕೊಟ್ಟಿದ್ದಾರೆ. ಕಣ್ಣಿಗೆ ಕಟ್ಟುವಂತಿರುವ ದೇಣಿಗೆ ಹಿಂದಿರುವ ದುರುದ್ದೇಶವೇನು ಎಂಬುದು ಇಡಿ, ಸಿಬಿಐ, ತೆರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಕಾಣಿಸುತ್ತಿಲ್ಲವೇ? ಮೊದಲ ಬಾರಿಗೆ ಶರತ್ ಚಂದ್ರ ರೆಡ್ಡಿ ಬಂಧನವಾದಾಗ ಯಾವೊಬ್ಬ ಎಎಪಿ ಮುಖಂಡರನ್ನು ಭೇಟಿಯಾಗಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು. ಅದಾದ ಬಳಿಕ ಚುನಾವಣಾ ಬಾಂಡ್ ವ್ಯವಹಾರಗಳು ನಡೆದ ಬಳಿಕ ಅರವಿಂದ್ ಕೇಜ್ರಿವಾಲ್ ಅವರನ್ನು ಭೇಟಿಯಾಗಿದ್ದೇನೆ ಎಂದು ತನಿಖಾ ಅಧಿಕಾರಿಗಳು ಶರತ್ ಚಂದ್ರ ರೆಡ್ಡಿ ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ. ಶರತ್ ಚಂದ್ರ ಅವರಿಗೆ ಜಾಮೀನು ನೀಡಲಾಗಿದೆ. ನೈಜ ತಪ್ಪಿತಸ್ಥರನ್ನು ಬಿಟ್ಟು ನಿರಪರಾಧಿಗಳ ಮೇಲೆ ಆರೋಪ ಹೊರಿಸಿ ಬಂಧಿಸುತ್ತಿರುವುದು ಅತ್ಯಂತ ಕಳವಳಕಾರಿಯಾಗಿದೆ. ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಿ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸಬೇಕು. ಬಂಧನದಲ್ಲಿ ಇರುವ ನಾಯಕರನ್ನು ಬಂಧನ ಮುಕ್ತಗೊಳಿಸಿ ಜನಸೇವೆಗೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. भ्रष्टाचार का एक ही काल भ्रष्टाचार का एक ही काल ಅದಾನಿ ಅಂಬಾನಿ ಬೂಟ್ ಎನ್ನುವ ಬಿಜೆಪಿ ಸರ್ಕಾರಕ್ಕೆ, ಅದಾನಿ ಅಂಬಾನಿ ಪರವಾಗಿ ಕೆಲಸ ಮಾಡತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ देश को बचाओ, मोदी हटाओ, मोदी हटाओ, देश बचाओ, मोदी हटाओ, जन विरोधी पक्ष बीजेपी केंद्र पक्षಕ್ಕೆ जन विरोधी बीजेपी पक्षಕ್ಕೆ जिंदाबाद, आम आदमी जिंदाबाद, जिंदाबाद जिंदाबाद, आम आदमी जिंदाबाद। जब मोदी डरता है ईडी आगे लड़ता है, जब मोदी डरता है ईडी आगे लड़ता है। ಸಂದರ್ಭ ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧಿಸಿರುವ ವಿಚಾರವಾಗಿ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ನ್ಯಾಯ ದೊರಕಿಸಿಕೊಡಬೇಕೆಂಬ ಮನವಿ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿರುವುದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿರೋಧಿ ನಡೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತನಗೆ ಭವಿಷ್ಯದಲ್ಲಿ ಎದುರಾಳಿಗಳಾಗಬಹುದಾದ ರಾಜಕೀಯ ಪಕ್ಷಗಳನ್ನು ಹಾಗೂ ನಾಯಕರನ್ನು ಕುತಂತ್ರದಿಂದ ಹತ್ತುತ್ತಿದ್ದಾರೆ. ಸರ್ವಾಧಿಕಾರ ಧೋರಣೆ ತೋರುತ್ತಿದ್ದಾರೆ. ಜಾರಿ ನಿರ್ದೇಶನಾಲಯ, ಸಿಬಿಐ, ತೆರಿಗೆ ಇಲಾಖೆ ಸೇರಿದಂತೆ ಎಲ್ಲ ಸ್ವತಂತ್ರ ತನಿಖಾ ಸಂಸ್ಥೆಗಳು ತನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವಂತೆ ಮಾಡಿಕೊಂಡಿದ್ದಾರೆ ಮೋದಿ ಅವರು. ಚುನಾವಣಾ ಆಯೋಗಕ್ಕೆ ಮೂಗುದಾರನ್ನು ತೊಡಿಸಿ ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾರೆ. ಇದು ಅತ್ಯಂತ ಕಳವಳಕಾರಿ ವಿಚಾರವಾಗಿದೆ. ಅಬಕಾರಿ ನೀತಿ ಹಗರಣದಲ್ಲಿ ಎಎಪಿ ಮುಖಂಡರು ಭಾಗಿಯಾಗಿದ್ದಾರೆಂದು ಆರೋಪಿಸಿ ನಿರಂತರವಾಗಿ ಮೋದಿ ಸರ್ಕಾರ ಕಿರುಕುಳ ನೀಡುತ್ತಿದ್ದು, ಅದರ ಭಾಗವಾಗಿ ಈಗಾಗಲೇ ಸತ್ಯೇಂದ್ರ ಜೈನ್, ಮನೀಶ್ ಸಿಸೋಡಿಯಾ ಹಾಗೂ ಸಂಜಯ್ ಸಿಂಗ್ ಅವರನ್ನು ಈಗಾಗಲೇ ಬಂಧಿಸಿದೆ. ಆದರೂ ನಮ್ಮ ನಾಯಕರು ಸತ್ಯವಾದ ಪರವಾಗಿ ದೃಢವಾಗಿ ನಿಂತರೆ ಬಿಜೆಪಿ ಭಾಗವಾಗಲು ಒಪ್ಪಲಿಲ್ಲ. ಕೊನೆಯ ಅಸ್ತ್ರ ಎಂಬಂತೆ ಲೋಕಸಭೆ ಚುನಾವಣೆ ಕೆಲವು ದಿನಗಳ ಬಾಕಿ ಇರುವಂತೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಲಾಗಿದೆ. ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ಕಳೆದ 2 ವರ್ಷಗಳ ಸುಮಾರು 800 ಅಧಿಕಾರಿಗಳು ನಿರಂತರವಾಗಿ ತನಿಖೆ ನಡೆಸಿದ್ದಾರೆ. 250ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ ನಡೆಸಿದ್ದಾರೆ. ಆದರೆ ಇದುವರೆಗೂ ₹1 ಅಕ್ರಮ ಹಣವನ್ನು ಸಾಬೀತುಪಡಿಸಲು ಸಾಧ್ಯವಾಗಿಲ್ಲ. ಆದರೂ ದೆಹಲಿ ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಆರೋಗ್ಯ ಸಚಿವರು ಬಂಧಿಸಲಾಗಿದೆ. ಇದು ದೆಹಲಿಯ ಸರ್ಕಾರವನ್ನು ಕಟ್ಟಿಹಾಕುವ ಪ್ರಯತ್ನ ಹೊರತು ಬೇರೇನೂ ಅಲ್ಲ ಎಂಬುದು ಜನಸಾಮಾನ್ಯರು ಅರಿವಾಗುತ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಡಿ ವೀರೇಶ್ ಕುಮಾರ್, ಸೈಯದ್ ನುಸ್ರತ್ ಅಲಿ, ಮಕ್ಬುಲ್ ಪಾಷಾ, ಆನಂದ್ ಕುಮಾರ್, ಸೈಯದ್ ಶೇಖಾವಲಿ, ಡಾಕ್ಟರ್ ವಾಹಿದ್,
ರೋಫ್, ಅಬ್ದುಲ್ ಖಾದರ್, ಸುನೀಲ್, ಸೈಯದ್, ಬದ್ರುಲ್, ಈರೇಶ್, ಕೃಷ್ಣ, ಸಂಗಪ್ಪ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಮಂತ್ರಾಲಯ ಮತ್ತು ಐಡಿಎಆರ್ಸಿ ಸಂಸ್ಥೆಯ ಅವರ ಸಂಯುಕ್ತ ಆಶ್ರಯದಲ್ಲಿ ಮೆಗಾ ಉಚಿತ ವೈದ್ಯಕೀಯ ಶಿಬಿರ ದಿನಾಂಕ 31-3-2024 ಆಯೋಜಿಸಲಾಗಿದೆ. ಜಿವಿ ಸುರೇಶ್, ಅರಕೋಣಂ ಶ್ರೀ ರಾಘವೇಂದ್ರ ಟ್ರಸ್ಟ್, ತಮಿಳುನಾಡು, ಡಾಕ್ಟರ್ ಶಂಕರ್ ಅವರ ನೇತೃತ್ವದಲ್ಲಿ ತಜ್ಞ ವೈದ್ಯರ ತಂಡ. ಈ ಶಿಬಿರದಲ್ಲಿ ಆರ್ಥೋಪೆಡಿಕ್, ಮೂಳೆ ಎಲುಬು, ಡಯಾಬಿಟಿಸ್, ಮಧುಮೇಹ, ಕಾರ್ಡಿಯಾಲಜಿ, ಹೃದಯ ರೋಗ, ಡರ್ಮಟಾಲಜಿ, ಚರ್ಮ ರೋಗ, ನ್ಯೂರಾಲಜಿ, ನರಗಳ ಸಂಬಂಧಿತ ಸಿದ್ಧ ಮೊದಲಾದ ಪರೀಕ್ಷೆಗಳನ್ನು ಅತ್ಯಾಧುನಿಕ ಯಂತ್ರಗಳೊಂದಿಗೆ ನಡೆಸಲಾಗುವುದು. ಉಚಿತ ವೈದ್ಯಕೀಯ ಶಿಬಿರ ನಡೆಯುವ ಸ್ಥಳ ಶ್ರೀ ಸುಜೀಂದ್ರ ಆರೋಗ್ಯ ಶಾಲೆ, ಮಂತ್ರಾಲಯ. ಸಮಯ ಬೆಳಿಗ್ಗೆ 9 ರಿಂದ ಸಂಜೆ 6:30 ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9791089327. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್. ಸೀರೆಗಳು, ರೆಡಿಮೇಡ್ ಡ್ರೆಸ್ಗಳು, ರಂಜಾನ್ ಮತ್ತು ಯುಗಾದಿ ಹಬ್ಬದ ವಿಶೇಷ ಕೊಡುಗೆ. ದಿನಾಂಕ 13-3-2024 ಪ್ರಾರಂಭ. ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತ್ರ ತೆಗೆದುಕೊಂಡರೂ ಕೇವಲ 219 ರೂಪಾಯಿಗಳು ಮಾತ್ರ. ಜೀನ್ಸ್ ಪ್ಯಾಂಟ್, ಫಾರ್ಮಲ್ ಶರ್ಟ್ಸ್, ಲಾಂಗ್ ಫ್ರಾಕ್ಸ್ ಮತ್ತು ಲಾಂಗ್ ಚೂಡಿದಾರ್ಸ್, ಫ್ಯಾನ್ಸಿ ವರ್ಕ್ ಸೀರೆಗಳು ಕೇವಲ 219 ರೂಪಾಯಿಗಳು ಮಾತ್ರ. ವಿವಿಧ ವಿನ್ಯಾಸವುಳ್ಳ ಬಟ್ಟೆಗಳನ್ನು ನಿಮ್ಮ ಕುಟುಂಬದವರೆಗೆ ಒಂದೇ ಜಾಗದಲ್ಲಿ ಖರೀದಿಸಿ. ತಪ್ಪದೆ ಭೇಟಿ ನೀಡಿ. ನ್ಯೂ ಚೆನ್ನೈ ಶಾಪಿಂಗ್, ರಾಯಲ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯನ್ನು ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಜಿಲ್ಲೆಯಾಗಿ ಆಯ್ಕೆ ಮಾಡಿದೆ, ಆದರೆ ಹೆಚ್ಚಿನ ಅನುದಾನ ನೀಡುವಲ್ಲಿ ವಿಫಲವಾಗಿದೆ. ಏಮ್ಸ್ ಮಂಜೂರು ಸೇರಿ ಈ ಹಿಂದುಳಿದ ಭಾಗವನ್ನು ಸಂಪೂರ್ಣ ಕಡೆಗಣಿಸಲಾಗುತ್ತಿದೆ. ನಿಮ್ಮ ಮನೆ ಮಗನಂತೆ ಕೆಲಸ ಮಾಡಲು ಈ ಚುನಾವಣೆಯಲ್ಲಿ ನನಗೆ ಆಶೀರ್ವದಿಸಿ. ನಿಮ್ಮ ಜೊತೆಯಲ್ಲಿಯೇ ಇದ್ದು ಕೆಲಸ ಮಾಡುವೆ ಎಂದು ಕಾಂಗ್ರೆಸ್ ಅಭ್ಯರ್ಥಿಯಾದ ಜಿ. ಕುಮಾರ್ ನಾಯಕ್ ಅವರು ಮನವಿ ಮಾಡಿದರು. ಜಿಲ್ಲೆಯನ್ನು ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಜಿಲ್ಲೆಯಾಗಿ ಆಯ್ಕೆ ಮಾಡಿದೆ, ಆದರೆ ಹೆಚ್ಚಿನ ಅನುದಾನ ನೀಡುವಲ್ಲಿ ವಿಫಲವಾಗಿದೆ. ಏಮ್ಸ್ ಮಂಜೂರು ಸೇರಿ ಈ ಹಿಂದುಳಿದ ಭಾಗವನ್ನು ಸಂಪೂರ್ಣ ಕಡೆಗಣಿಸಲಾಗುತ್ತಿದೆ. ನಿಮ್ಮ ಮನೆ ಮಗನಂತೆ ಕೆಲಸ ಮಾಡಲು ಈ ಚುನಾವಣೆಯಲ್ಲಿ ನನಗೆ ಆಶೀರ್ವದಿಸಿ. ನಿಮ್ಮ ಜೊತೆಯಲ್ಲಿಯೇ ಇದ್ದು ಕೆಲಸ ಮಾಡುವೆ ಎಂದು ಕಾಂಗ್ರೆಸ್ ಅಭ್ಯರ್ಥಿಯಾದ ಜಿ. ಕುಮಾರ್ ನಾಯಕ್ ಅವರು ಮನವಿ ಮಾಡಿದರು. ನಗರದಲ್ಲಿ ಇರುವ ನಗರೇಶ್ವರ ದೇವಸ್ಥಾನದಲ್ಲಿ ಆರ್ಯ ವೈಶ್ಯ ಸಮಾಜದ ಮುಖಂಡರೊಂದಿಗೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಜಿ. ಕುಮಾರ್ ನಾಯಕ್ ಅವರು ಹಾಗೂ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವರಾದ NS ಬೋಸರಾಜ್ ಅವರು ಸೌಹಾರ್ದಯುತ ಸಭೆ ನಡೆಸಿದರು. ಸಚಿವ NS ಬೋಸರಾಜ್ ಮಾತನಾಡಿ, ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ನಾಯಕ್ ಅವರು ಮಾಜಿ IAS ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂತೆ ಅವರಿಗೆ ಆಡಳಿತ ಹಾಗೂ ಅಧಿಕಾರ ವರ್ಗದಲ್ಲಿ ಹೆಚ್ಚಿನ ಸಂಪರ್ಕವಿರುವುದರಿಂದ ಈ ಭಾಗದ ಜನರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರಕಲಿದೆ. ಎಲ್ಲ ಜನರಿಗೆ 15 ಲಕ್ಷ ಹಣ ಸೇರಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುತ್ತೇವೆ ಎಂದು ಸುಳ್ಳು ಹೇಳಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾವಿತ್ರಿ ಪುರುಷೋತ್ತಮ್ ಹಾಗೂ ಕೆ. ಶಾಂತಪ್ಪ ಮಾತನಾಡಿ, ಏಮ್ಸ್ಗಾಗಿ ನಾವು ನಿರಂತರ ಹೋರಾಟ ಮಾಡುತ್ತಿದ್ದೇವೆ.
ಕುಮಾರ್ ನಾಯಕ್ ಅವರು ಮಾಜಿ ಐಎಎಸ್ ಅಧಿಕಾರಿಯಾಗಿರುವುದರಿಂದ ಸಂಸತ್ತಿನಲ್ಲಿ ಮಾತನಾಡುವ ಶಕ್ತಿ ಇದೆ. ಅವರನ್ನು ನಾವೆಲ್ಲರೂ ಒಟ್ಟಾಗಿ ಬೆಂಬಲಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಇಲ್ಲೂರು ಅನಂತಗೋಪಾಲ್, ಸಾವಿತ್ರಿ ಪುರುಷೋತ್ತಮ್, ಪದ್ಮರಾಜ್ ಅಯ್ಯ, ಜಯವಂತರಾವ್ ಪತಂಗೆ, ಎಂಆರ್ ದತ್ತು, ಕೆ ಶಾಂತಪ್ಪ, ಬಸವರಾಜ್ ರೆಡ್ಡಿ, ಜಿ ಶಿವಮೂರ್ತಿ, ಚಾಗಿ ವೆಂಕಟೇಶ್, ಚಿತ್ರಲ್ ರಮೇಶ್, ರುದ್ರಪ್ಪ ಅಂಗಡಿ, ಬಿ ರಮೇಶ್, ಬಸವರಾಜ್ ಪಾಟೀಲ್ ಅತ್ನೂರು, ವಿನೋದ್ ಕುಮಾರ್ ಸೇರಿದಂತೆ ಇತರರಿದ್ದರು. ನಾನು ರಾಯಚೂರು ಜಿಲ್ಲೆಗೆ ಹೊಸಬನಲ್ಲ. ನಿಮ್ಮೆಲ್ಲರ ಸಹಕಾರದೊಂದಿಗೆ ರಾಯಚೂರು ಜಿಲ್ಲಾಧಿಕಾರಿಯಾಗಿ ಸೇವೆ ಮಾಡಿದ್ದೇನೆ. ಇನ್ನೂ ಹೆಚ್ಚಿನ ಸಮಾಜ ಸೇವೆಗಾಗಿ ರಾಜಕೀಯಕ್ಕೆ ಬಂದಿದ್ದೇನೆ. ಕಾಂಗ್ರೆಸ್ ಪಕ್ಷ ನನಗೆ ಲೋಕಸಭೆ ಅಭ್ಯರ್ಥಿಯನ್ನಾಗಿ ಮಾಡಿದೆ. ನಿಮ್ಮೆಲ್ಲರ ಮಾರ್ಗದರ್ಶನದ ಜೊತೆಗೆ ಆಶೀರ್ವಾದ ನನ್ನ ಮೇಲಿರಲಿ. ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾನು ಶ್ರಮಿಸುವೆ ಎಂದು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಮನವಿ ಮಾಡಿದರು. ನಾನು ರಾಯಚೂರು ಜಿಲ್ಲೆಗೆ ಹೊಸಬನಲ್ಲ. ನಿಮ್ಮೆಲ್ಲರ ಸಹಕಾರದೊಂದಿಗೆ ರಾಯಚೂರು ಜಿಲ್ಲಾಧಿಕಾರಿಯಾಗಿ ಸೇವೆ ಮಾಡಿದ್ದೇನೆ. ಇನ್ನು ಹೆಚ್ಚಿನ ಸಮಾಜ ಸೇವೆಗಾಗಿ ರಾಜಕೀಯಕ್ಕೆ ಬಂದಿದ್ದೇನೆ. ಕಾಂಗ್ರೆಸ್ ಪಕ್ಷ ನನಗೆ ಲೋಕಸಭೆ ಅಭ್ಯರ್ಥಿಯನ್ನಾಗಿ ಮಾಡಿದೆ. ನಿಮ್ಮೆಲ್ಲರ ಮಾರ್ಗದರ್ಶನದ ಜೊತೆಗೆ ಆಶೀರ್ವಾದ ನನ್ನ ಮೇಲಿರಲಿ. ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾನು ಶ್ರಮಿಸುವೆ ಎಂದು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಮನವಿ ಮಾಡಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದ ಕಾರ್ಯಾಲಯದಲ್ಲಿ ವೀರಶೈವ ಲಿಂಗಾಯತ ಮುಖಂಡರುಗಳೊಂದಿಗೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಕುಮಾರ್ ನಾಯಕ್ ಹಾಗೂ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಸೌಹಾರ್ದಯುತ ಸಮಾಲೋಚನೆ ನಡೆಸಿದರು. ನಾನು ರಾಯಚೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದೇನೆ. ಈ ಭಾಗದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿ ಸೇರಿ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಬದ್ಧನಾಗಿದ್ದೇನೆ. ನಿಮ್ಮೆಲ್ಲರ ಮಾರ್ಗದರ್ಶನ, ಸಹಕಾರ, ಆಶೀರ್ವಾದವನ್ನು ನನ್ನ ಮೇಲಿರಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮುಖಂಡರಾದ ವೀರಶೈವ ಸಮಾಜದ ಕಾರ್ಯಾಧ್ಯಕ್ಷರಾದ ಹರ್ವಿ ನಾಗನಗೌಡ, ಉಪಾಧ್ಯಕ್ಷರಾದ ಅಶೋಕ್ ಕುಮಾರ್ ಪಾಟೀಲ್, ಕಾರ್ಯದರ್ಶಿ ವೀರಪ್ಪನಗೌಡ ಬಂಡಿ, ಬಸವರಾಜ ರೆಡ್ಡಿ, ಶರಣ ರೆಡ್ಡಿ, ಕಲ್ಲಯ್ಯ ಸ್ವಾಮಿ, ಕಾಂಗ್ರೆಸ್ ಮುಖಂಡರಾದ ಕೆ ಶಾಂತಪ್ಪ, ವಿಜಯ್ ಭಾಸ್ಕರ್, ಆನಂದ್ ಪಾಟೀಲ್, ಚನ್ನಬಸವ, ರುದ್ರಪ್ಪ ಅಂಗಡಿ, ಜಿ ಶಿವಮೂರ್ತಿ, ಬಸವರಾಜ್ ಪಾಟೀಲ್ ಅತ್ನೂರು, ರಾಘವೇಂದ್ರ ಸೇರಿದಂತೆ ಅನೇಕರಿದ್ದರು. ರಾಂಪುರ ರಸ್ತೆಯಲ್ಲಿರುವ ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ಗೆ ಜಿ ಕುಮಾರ್ ನಾಯಕ್ ಅವರು ಭೇಟಿ ನೀಡಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು ಜಿಲ್ಲೆಯ ಅಭಿವೃದ್ಧಿ ಕೆಲಸ ಮಾಡುವುದಾಗಿ ತಿಳಿಸಿದರು. ರಾಂಪುರ ರಸ್ತೆಯಲ್ಲಿರುವ ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ಗೆ ಭೇಟಿ ನೀಡಿದರು. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು ಜಿಲ್ಲೆಯ ಅಭಿವೃದ್ಧಿ ಕೆಲಸ ಮಾಡುವುದಾಗಿ ತಿಳಿಸಿದರು. ಚುನಾವಣೆಯಲ್ಲಿ ಬೆಂಬಲಿಸಬೇಕು ಎಂದರು. ಚರ್ಚ್ನ ಡಿಎಸ್ ರೆವೆಂಡರ್ ಸಿಮೋನ್ ಅವರು ಪ್ರಾರ್ಥಿಸಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಕುಮಾರ್ ನಾಯಕರಿಗೆ ಶುಭ ಹಾರೈಸಿ ಸನ್ಮಾನಿಸಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಸಮಾಜದ ಮುಖಂಡರೊಂದಿಗೆ ಸಭೆ ನಡೆಸಿ ಆಶೀರ್ವದಿಸಲು ಮನವಿ ಮಾಡಿದರು. ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕುಮಾರ್ ನಾಯಕ್ ಅವರು ವಿವಿಧ ಸಮುದಾಯಗಳ ಮುಖಂಡರೊಂದಿಗೆ ಭೇಟಿ ಮಾಡಿ ಮತಯಾಚನೆ ಮಾಡಿದರು. ನಗರದ ಎಚ್ಆರ್ಬಿ ಕಾಲೋನಿಯಲ್ಲಿ ತಾಲೂಕು ಆರ್ಐ ಸಂಘದ ಕಚೇರಿಯಲ್ಲಿ ಹಿಂದುಳಿದ ವರ್ಗದ ಮುಖಂಡರುಗಳೊಂದಿಗೆ ಸೌಹಾರ್ದಯುತವಾಗಿ ಸಮಾಲೋಚನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ನಾನು ಅಧಿಕಾರ ಅವಧಿಯಲ್ಲಿಯೂ ನನ್ನ ಕೈಲಾದಷ್ಟು ಪ್ರಾಮಾಣಿಕವಾಗಿ ಜನರ ಸೇವೆಯನ್ನು ಮಾಡಿದ್ದೇನೆ. ಇನ್ನು ಹೆಚ್ಚಿನ ಸೇವೆಗಾಗಿ ಲೋಕಸಭಾ ಕ್ಷೇತ್ರದಿಂದ ನನಗೆ ಬೆಂಬಲಿಸುವ ಮೂಲಕ ಆಶೀರ್ವದಿಸಬೇಕು ಎಂದರು. ಶ್ರಮ ಸಾರ್ವಭೌಮ ಸಂಸ್ಕೃತಿ ಅಳಿಸಿ ಅದರ ಜಾಗದಲ್ಲಿ ಕಾರ್ಪೊರೇಟ್ ಪರವಾದ ಮನು ಸಂಸ್ಕೃತಿಯನ್ನು ಜಾರಿ ಮಾಡಲು ಹೋರಾಟ ಫ್ಯಾಸಿಸ್ಟ್ ಬಿಜೆಪಿ ಸರ್ಕಾರವನ್ನು ಸೋಲಿಸಬೇಕಿದೆ ಎಂದು ಆರ್ಸಿಎಫ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತುಹಿನ್ ದೇವ್ ಹೇಳಿದರು. ಶ್ರಮ ಸಾರ್ವಭೌಮ ಸಂಸ್ಕೃತಿ ಅಳಿಸಿ ಅದರ ಜಾಗದಲ್ಲಿ ಕಾರ್ಪೊರೇಟ್ ಪರವಾದ ಮನುಸ್ಮೃತಿಯನ್ನು ಜಾರಿ ಮಾಡಲು ಹೊರಟ ಫ್ಯಾಸಿಸ್ಟ್ ಬಿಜೆಪಿ ಸರ್ಕಾರವನ್ನು ಸೋಲಿಸಬೇಕಿದೆ ಎಂದು ಆರ್ಸಿಎಫ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತುಹಿನ್ ದೇವ್ ಅವರು ಹೇಳಿದರು. ಅವರು ನಗರದ ಕನ್ನಡ ಭವನದಲ್ಲಿ ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ ಆರ್ಸಿಎಫ್ ವತಿಯಿಂದ ಹಮ್ಮಿಕೊಂಡಿದ್ದ 2 ದಿನಗಳ ಅಖಿಲ ಭಾರತ ಜನತಾ ಸಾಂಸ್ಕೃತಿಕ ಶಿಬಿರ ಹಾಗೂ ಇಂಡಿಯಾ ವರ್ಸಸ್ ಹಿಂದೂ ರಾಷ್ಟ್ರ ಬಹುಭಾಷಾ ಕವಿಗೋಷ್ಠಿ ಉದ್ಘಾಟಿಸಿ ಮಾತನಾಡಿದರು. ದೇಶದ ಬಹುಸಂಸ್ಕೃತಿಯನ್ನು ನಾಶ ಮಾಡಿ ಹಿಂದುತ್ವ, ಆರ್ಎಸ್ಎಸ್, ಬಿಜೆಪಿ ಅಜೆಂಡಾದಂತೆ ಮನುಸ್ಮೃತಿಯನ್ನು ಜನರ ಮೇಲೆ ಹೇರಲು ಹೊರಟಿರುವುದನ್ನು ಖಂಡಿಸಿದರು. ಸಂವಿಧಾನ, ಪ್ರಜಾತಂತ್ರ, ಜಾತ್ಯತೀತ ಮೀಸಲಾತಿಯನ್ನು ಉಳಿಸಲು ಸಾಂಸ್ಕೃತಿಕವಾಗಿ ತೀವ್ರ ಸಂಘರ್ಷಕ್ಕೆ ಇಳಿಯಬೇಕಾಗಿದ್ದು 18ನೇ ಲೋಕಸಭಾ ಚುನಾವಣೆಯಲ್ಲಿ ಅತ್ಯವಶ್ಯಕವಾದ ಪಾತ್ರವನ್ನು ಆರ್ಸಿಎಫ್ ವಹಿಸಲಿದೆ ಎಂದು ಕರೆ ನೀಡಿದರು. ಟಿಯುಸಿಎ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆರ್ ಮಾನ್ಸಯ್ ಅವರು 2 ದಿನಗಳ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ಸೇರಿದಂತೆ ದೇಶದ 12ಕ್ಕೂ ಹೆಚ್ಚು ರಾಜ್ಯಗಳಿಂದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಕವಿ, ಸಾಹಿತಿ, ಕಲಾವಿದರು 20ಕ್ಕೂ ಹೆಚ್ಚು ಆರ್ಎಸ್ಎಸ್, ಬಿಜೆಪಿ, ಹಿಂದುತ್ವ, ಫ್ಯಾಸಿಸಂ ವಿರುದ್ಧ ಜನಪರ ಕವನಗಳನ್ನು ಅಚ್ಚುಕಟ್ಟಾಗಿ ಓದಿ ಫ್ಯಾಸಿಸ್ಟ್ ಸರ್ಕಾರ ಅಳಿಯಲಿ, ದೇಶ ಉಳಿಯಲಿ, ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ರಕ್ಷಿಸಿ, ಜನಸಂಸ್ಕೃತಿ ಚಿರಾಯುವಾಗಲಿ ಎಂಬ ಆಧಾರದ ಅಡಿಯಲ್ಲಿ ಕ್ರಾಂತಿಕಾರಿ ಕವನಗಳು ಮೊಳಗಿದವು. ಬಹುಭಾಷಾ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜನಕವಿ, ಸಾಹಿತಿ ಸಿ ದಾನಪ್ಪ ನಿಲೋಗಲ್ ಮಾತನಾಡಿ, ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿಸಲು
ಫ್ಯಾಸಿಸ್ಟ್ ದುರಾಡಳಿತದ ಕಾರ್ಪೊರೇಟ್ ಸಂಸ್ಕೃತಿಯನ್ನು ಹಿಮ್ಮೆಟ್ಟಿಸಲು ಇಂದಿನ ಗೋಷ್ಠಿಯಲ್ಲಿ ಮುಳುಗಿದ ಇಂಡಿಯಾ ಪರ ಕವನಗಳು, ಹಿಂದೂ ರಾಷ್ಟ್ರದ ನಕಲಿ ದೇಶಪ್ರೇಮಿ ಆರ್ಎಸ್ಎಸ್ ಬಿಜೆಪಿಯ ಬಣ್ಣವನ್ನು ಬಯಲುಗೊಳಿಸಲು ಜನತಾಂತ್ರಿಕತೆಯನ್ನು ದೇಶಕ್ಕೆ ಆರ್ಸಿಎಫ್ ಮೂಲಕ ರವಾನಿಸುವ ಏಕೈಕ ಜನತಾ ರಾಜಕೀಯ ಜನಸಾಂಸ್ಕೃತಿಕ ಪ್ರಜ್ಞೆ ಸಮಕಾಲೀನವಾಗಿದೆ ಎಂದರು. ವೇದಿಕೆ ಮೇಲೆ ಕೋಲ್ಕತ್ತಾದ ಆರ್ಸಿಎಫ್ನ ರಾಷ್ಟ್ರೀಯ ಮುಖಂಡರಾದ ಅಶಿಮಗಿರಿ, ರಾಜ್ಯ ಉಸ್ತುವಾರಿ ಮುಖಂಡರಾದ ಎಂ ಗಂಗಾಧರ್ ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಪಟುಗಳಾದ ಎಂಆರ್ ಭೇರಿ ಕವಿಗೋಷ್ಠಿ ನಡೆಸಿಕೊಟ್ಟರು. ಆದೇಶ ನಗ್ನೂರು ನಿರೂಪಿಸಿದರು. ಈ ಸಂದರ್ಭದಲ್ಲಿ ವೇಣುಗೋಪಾಲ್ ಕೇರಳ, ಬಾಲಕೃಷ್ಣ, ಪ್ರವೀಣ್ ಆಂಧ್ರಪ್ರದೇಶದ ರಾಮಣ್ಣ, ವೆಂಕಟೇಶ್ ಮಧ್ಯಪ್ರದೇಶದ ಫಹೀಂ, ದೆಹಲಿಯ ನಿರಂಜನ್ ಆಜಾದ್, ಕವಿ ಮಹೇಂದ್ರ ಕುರುಡಿ, ಆರ್ ಹುಚ್ಚರೆಡ್ಡಿ, ಎಚ್ಆರ್ ಹೊಸ್ಮನಿ, ಮುದಿಯಪ್ಪ, ರಂಜಿತ್, ಅಜೀಜ್ ಜಾಗೀರ್ದಾರ್, ನಿರಂಜನ್, ಅನುಪಮ, ಭಗತ್, ಸ್ಟಾಲಿನ್ ಸೇರಿದಂತೆ ಇತರರು ಭಾಗವಹಿಸಿದರು. ನವೋದಯ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳ ಮಧ್ಯೆ ಮಾರಾಮಾರಿಯಾದ ಘಟನೆ ಶನಿವಾರ ರಾತ್ರಿ ಜರುಗಿದೆ. ನವೋದಯ ವೈದ್ಯಕೀಯ ಕಾಲೇಜಿನ ರೀಗೇಲ್ 24 ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ಮುಗಿಸಿಕೊಂಡು ಹಾಸ್ಟೆಲ್ ತೆರಳಿದ ವಿದ್ಯಾರ್ಥಿಗಳ ಮಧ್ಯೆ ಘರ್ಷಣೆ ನಡೆದು ಓರ್ವ ವಿದ್ಯಾರ್ಥಿ ಗಾಯಗೊಂಡಿದ್ದಾನೆ. ನವೋದಯ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳ ಮಧ್ಯೆ ಮಾರಾಮಾರಿಯಾದ ಘಟನೆ ಶನಿವಾರ ರಾತ್ರಿ ಜರುಗಿದೆ. ನವೋದಯ ವೈದ್ಯಕೀಯ ಕಾಲೇಜಿನ ರೀಗಲ್ 24 ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ಮುಗಿಸಿಕೊಂಡು ಹಾಸ್ಟೆಲ್ ತೆರಳಿದ ವಿದ್ಯಾರ್ಥಿಗಳ ಮಧ್ಯೆ ಘರ್ಷಣೆ ನಡೆದು ಓರ್ವ ವಿದ್ಯಾರ್ಥಿ ಗಾಯಗೊಂಡಿದ್ದಾನೆ. ನವೋದಯ ಕಾಲೇಜು ಕ್ಯಾಂಪಸ್ 5 ವಸತಿ ನಿಲಯಗಳಲ್ಲಿ 2 ವಿದ್ಯಾರ್ಥಿಗಳ ಮಧ್ಯೆ ಮಾರಾಮಾರಿ ನಡೆದಿದ್ದು, ಕಟ್ಟಿಗೆ, ಬೆತ್ತ ಹಿಡಿದುಕೊಂಡು ಬಂದ ವಿದ್ಯಾರ್ಥಿಗಳು ಜಗಳವಾಡಿಕೊಂಡು ಮಾತುಕತೆ ಘರ್ಷಣೆ ರೂಪ ಪಡೆದಿದೆ. ಘರ್ಷಣೆ ಕಾರಣ ತಿಳಿದು ಬಂದಿಲ್ಲ. ಘಟನೆ ಕುರಿತು ಕೇಸ್ ಸಹ ದಾಖಲಾಗಿಲ್ಲ. ಬಾಗಲಕೋಟೆಯಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ತೆರಳುತ್ತಿದ್ದು ಯುವಕನೋರ್ವ ಮಾನ್ವಿ ತಾಲೂಕಿನ ಚಿಕ್ಕಕೊಟ್ನೇಕಲ್ ಗ್ರಾಮದಲ್ಲಿ ಹೃದಯಾಘಾತದಿಂದ ಮೃತಪಟ್ಟ ಘಟನೆ ವರದಿಯಾಗಿದೆ. ಬಾಗಲಕೋಟೆಯಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ತೆರಳುತ್ತಿದ್ದು ಯುವಕನೋರ್ವ ಮಾನ್ವಿ ತಾಲೂಕಿನ ಚಿಕ್ಕಕೊಟ್ನೇಕಲ್ ಗ್ರಾಮದಲ್ಲಿ ಹೃದಯಾಘಾತದಿಂದ ಮೃತಪಟ್ಟ ಘಟನೆ ವರದಿಯಾಗಿದೆ. ಮೃತಪಟ್ಟ ಯುವಕನನ್ನು ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಹಟ್ಟಿ ಗ್ರಾಮದ ಶ್ರೀಶೈಲ 24 ಎಂದು ಗುರುತಿಸಲಾಗಿದೆ. ಪ್ರತಿ ವರ್ಷದಂತೆ ಶ್ರೀಶೈಲಕ್ಕೆ ಪಾದಯಾತ್ರೆ ಮೂಲಕ ತೆರಳುತ್ತಿದ್ದ ಶ್ರೀಶೈಲ ಚಿಕ್ಕಕೊಟ್ನೇಕಲ್ ಗ್ರಾಮಕ್ಕೆ ಆಗಮಿಸಿದ್ದಾಗ ದೈಹಿಕವಾಗಿ ಸುಸ್ತಾಗಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಘಟನೆ ಜರುಗಿದೆ. ಮಾನ್ವಿ ಪೊಲೀಸರು ಸ್ಥಳಕ್ಕೆ ತೆರಳಿ ಕುಟುಂಬಸ್ಥರಿಗೆ ಮಾಹಿತಿ ನೀಡುವ ಕೆಲಸ ನಿರ್ವಹಿಸಿದ್ದಾರೆ. ಮಾನ್ವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತರ ದೇಹ ಕಾಯ್ದಿರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ಸಿನಿಂದ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಅನ್ಯಾಯ, ರವೀಂದ್ರ ಜಾಲ್ದರ್. ಸಂಸದನಾಗಿ ಚುನಾಯಿತಗೊಂಡರೆ ಪಾರ್ಲಿಮೆಂಟ್ನಲ್ಲಿ ಏಮ್ಸ್ಗಾಗಿ ಧ್ವನಿ ಎತ್ತುವೆ, ಏಮ್ಸ್ ಮಂಜೂರು ಮಾಡಿಸುವೆ ನನ್ನ ಮೊದಲ ಗುರಿ, ಜಿ ಕುಮಾರ್ ನಾಯ್ಕ್. ಸಿಎಂ ಕೇಜ್ರಿವಾಲ್ ಬಿಡುಗಡೆಗೆ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸಲು ಮನವಿ. ನಿಮ್ಮ ಮನೆ ಮಗನಾಗಿ ಸೇವೆ ಮಾಡಲು ಅವಕಾಶ ನೀಡಿ, ಜಿ ಕುಮಾರ್ ನಾಯ್ಕ್. ವೀರಶೈವ ಸಮಾಜದ ಮುಖಂಡರೊಂದಿಗೆ ಸಭೆ, ಈ ಭಾಗದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿಗೆ ಬದ್ಧ, ಜಿ ಕುಮಾರ್ ನಾಯ್ಕ್. ವಿವಿಧ ಜಾತಿಯ ಮುಖಂಡರನ್ನು ಭೇಟಿ ಮಾಡಿ ಬೆಂಬಲಿಸುವಂತೆ ಮನವಿ ಮಾಡಿದ ಜಿ ಕುಮಾರ್ ನಾಯ್ಕ್. ಶ್ರಮ ಸಂಸ್ಕೃತಿ ನಾಶ ಮಾಡುವ ಕಾರ್ಪೊರೇಟ್ ಸಂಸ್ಕೃತಿ ವಿರುದ್ಧ ಹೋರಾಟಕ್ಕೆ ಮುಂದಾಗಿ ಹಿಂದೆ. ನವೋದಯ ಕಾಲೇಜಿನ ವಿದ್ಯಾರ್ಥಿಗಳ ಮಧ್ಯೆ ಘರ್ಷಣೆ, ಓರ್ವನಿಗೆ ಗಾಯ. ಮತ್ತು ಶ್ರೀಶೈಲ ಪಾದಯಾತ್ರಿ, ಬಾಗಲಕೋಟೆ ಯುವಕ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾರಂಭಿಸಿದವರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಮಂತ್ರಾಲಯ ಮತ್ತು ಐಡಿಎಆರ್ಸಿ ಸಂಸ್ಥೆಯ ಅವರ ಸಂಯುಕ್ತ ಆಶ್ರಯದಲ್ಲಿ ಮೆಗಾ ಉಚಿತ ವೈದ್ಯಕೀಯ ಶಿಬಿರ ದಿನಾಂಕ 31/3/2024 ಆಯೋಜಿಸಲಾಗಿದೆ. ಸಂಗಮೇಶ್ ಮಂಗನವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್, ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123-535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು.